ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ನೆಚ್ಚಿನ ಪ್ರಕಾಶ್ ಕರ್ಯಾರ ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲಲ್ಲಿ ಹಾರ್ದಿಕವಾದ ಸ್ವಾಗತ. ಇವತ್ತಿನ ದಿನ ನಾನು ನಿಮಗೆ ಏನು ಹೇಳ್ಕೊಡಕೊಂಡಿದ್ದೀನಪ್ಪ ಅಂದರೆ ಯೂಟ್ಯೂಬ್ ಟ್ರಿಕ್ಸನ್ನು ಯಾವ ಥರನಾಗಿ ನಾವು ಮಾಡಬೇಕು ಅನ್ನೋದ್ರ ಕುರಿತಾಗಿ. ಈಗ ಲಾಸ್ಟ್ ಕೊನೆಯಲ್ಲಿ ನೋಡಿ ಒಂದು ಮಜೆದಾರವಾಗಿರ್ತಕ್ಕಂಥ ಒಂದು ಮಾತನ್ನು ನಾನು ನಿಮಗೆ ತಿಳಿಸಿ ಹೇಳ್ತೀನಿ. ಅಲ್ಲಿವರೆಗೆ ವೇಟ್ ಮಾಡಿ. ಏನಪ್ಪ ಅಂದರೆ ಸ್ಕಿಪ್ ಮಾಡಲಾರ್ದೆ ನೀವೇನಾದರೂ ನೋಡಿದ್ರಪ್ಪ ಅಂತಂದ್ರೆ ನೀವು ಸಕ್ಸಸ್ ಕೂಡ ಆಗ್ಬೋದು. ಅದನ್ನು ಯಾವ ಥರನಾಗಿ ನಾವು ಸಕ್ಸಸ್ ಆಗಬೇಕು ಅನ್ನೋದ್ರ ಕುರಿತಾಗಿ ಹೇಳ್ತೀನಿ. ಈಗ ನಾನು ಏನು ಮಾಡ್ತಾಯಿದ್ದೀನಪ್ಪ, ನನ್ನ ಒಂದು ಮೊಬೈಲ್ ಸ್ಕ್ರೀನನ್ನು ನಾನು ಆನ್ ಮಾಡ್ತಾಯಿದ್ದೀನಿ. ಆನ್ ಮಾಡಿದ ನಂತರ ಫಸ್ಟಿಗೆ ಏನು ಮಾಡಬೇಕಪ್ಪ ಅಂದ್ರೆ YT ಸ್ಟುಡಿಯೋದಿಂದ ನಮ್ಮ ಮಾತುಗಳು ಏನಾಗ್ತಾವಪ್ಪ ಅಂದ್ರೆ ಶುರು ಆಗ್ತಾವೆ. YT ಸ್ಟುಡಿಯೋನ ನಾನು ಓಪನ್ ಮಾಡ್ತಾಯಿದ್ದೀನಿ. YT ಸ್ಟುಡಿಯೋನ ಓಪನ್ ಮಾಡಿದ ನಂತರ ಈಗ ನೀವು ನೋಡ್ಬೋದು, YT ಸ್ಟುಡಿಯೋನ ಓಪನ್ ಮಾಡಿದ ನಂತರ ಈ ಥರನಾಗಿ ಬರ್ತಾಯಿದೆ. ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ ಅಂತ ಅನ್ನೋದು ನನ್ನ ಹೆಸರು, ಒಂದು ಯೂಟ್ಯೂಬ್ ಚಾನಲ್ ಹೆಸರು. ಮತ್ತು 540 ಜನ ಏನಪ್ಪ ಅಂದ್ರೆ ಸಬ್ಸ್ಕ್ರೈಬರನ್ನು ಹೊಂದಿರತಕ್ಕಂಥ ಒಂದು ಚಾನಲ್ ಇದೆ ನಮ್ಮದು. ಒಂದು ಈ ಥರ ಇಷ್ಟೇ ಸಬ್ಸ್ಕ್ರೈಬರ್ಸ್ ಇರ್ತಕ್ಕಂಥ ಒಂದು ಚಾನಲ್ ಯಾವ ಥರನಾಗಿ ನಮಗೆ ಇದನ್ನು ಟ್ರಿಕ್ಸನ್ನು ಹೇಳ್ಕೊಡ್ತಾರೆ ಏನಂತ ಅನ್ನೋದ್ರ ಕುರಿತಾಗಿ ನಾನು ನಿಮಗೆ ಫುಲ್ ಡೀಟೇಲನ್ನು ನಾನು ನಿಮಗೆ ಹೇಳ್ತೀನಿ. ಯಾಕಪ್ಪ ಅಂದರೆ ಇದನ್ನು ಪೂರ್ತಿಯಾಗಿ ನೋಡಿದ್ರಪ್ಪ ಅಂದರೆ ಯಾವುದೇ ರೀತಿಯಾದ ಯೂಟ್ಯೂಬಿನ ಒಂದು ಟ್ರಿಪ್ಸನ್ನು ನೀವು ಏನು ಮಾಡೋದಲ್ಲಪ್ಪ ಫಾಲೋ ಮಾಡೋದೇ ಇರೋದಿಲ್ಲ. ಯಾಕಪ್ಪ ಅಂದರೆ ಇಷ್ಟೊಂದು ಕ್ಲಿಯರಿಟಿಯಾಗಿ ನಾನು ನಿಮಗೆ ಏನು ಮಾಡೀನಪ್ಪ ಅಂದರೆ ಇದರಲ್ಲಿ ಹೇಳಿಕೊಟ್ಟಿದ್ದೀನಿ. ಅದಂತರ ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸನ್ನು ಯಾರಾದರೂ ಹಾಕಿರಪ್ಪ ಅಂದ್ರೆ ಅವ್ರ ಚಾನಲನ್ನು ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ಮತ್ತು ಕಮೆಂಟ್ಸು ಕೂಡ ಹಾಕ್ತೀನಿ. ವಿಡಿಯೋಗಳು ಜಾಸ್ತಿ ವಿಡಿಯೋಗಳನ್ನು ನಾನು ನೋಡ್ತಾ ಇರ್ತೀನಿ. ಈಗ ನಾವು ಶುರು ಮಾಡ್ತಾಯಿದ್ದೀವಿ. ನಾವು ಯಾವ ಒಂದು ಇದಕ್ಕೆ ಬಂದೀವಲ್ಲ ಅದರ ಇದನ್ನು ಮಾಡ್ತಾಯಿದ್ವಿ. ಕಂಟೆಂಟ್ ಅಂತ ಇದೆಯಲ್ಲ YT ಸ್ಟುಡಿಯೋದಲ್ಲಿ ಕಂಟೆಂಟ್ ಮೇಲೆ ನಾವು ಬರ್ತಾಯಿದ್ದೀವಿ. ಕಂಟೆಂಟ್ ಮೇಲೆ ಬಂದ ನಂತರ ನಾವು ಏನಪ್ಪ ಅಂದ್ರೆ ಅನ್ಲಿಸ್ಟೆಡ್ನಲ್ಲಿ ನಾವು ಯಾವುದೇ ವಿಡಿಯೋನ ಆಗಲಿ ಅನ್ಲಿಸ್ಟೆಡ್ನಲ್ಲಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಪಬ್ಲಿಷ್ ಮಾಡ್ಬೇಕು. ನಾವೇನಾದರೂ ಪಬ್ಲಿಕ್ಕಲ್ಲಿ ಇಟ್ಕೊಂಡು ಏನಾದರೂ ನಾವು ವಿಡಿಯೋನ ವೈರಲ್ ಮಾಡ್ತೀವಿ ಅಂತಂದ್ರೆ ವೈರಲ್ ಆಗೋದಿಲ್ಲ. ಇನ್ನೊಂದು ಏನಪ್ಪ ಅಂದ್ರೆ ಕಂಟೆಂಟು ಕೂಡ ಏನಾಗಿರ್ಬೇಕಪ್ಪ ಅಂದ್ರೆ ಚೆನ್ನಾಗಿರ್ಬೇಕು. ನೀವು ನಾನು ಹೇಳ್ತಕ್ಕಂಥದ್ದು ಟಿಕ್ಸಿಂದ ಏನಪ್ಪ ಅಂದ್ರೆ ಯಾವುದೇ ರೀತಿಯಾದ ವೈರಲ್ ಆಗೋದಿಲ್ಲ. ಇದನ್ನು ಮರೆತು ಬಿಡಿ. ಇಲ್ಲಪ್ಪ ಅಂದರೆ ಈಗ ಡ್ರಾಪ್ ಆಗಿ ನಮ್ಮ ವಿಡಿಯೋನ ನೋಡುವಂಥ ಅವಶ್ಯಕತೆ ಏನಿಲ್ಲ. ಯಾಕಪ್ಪ ಅಂದ್ರೆ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ನಾನು ಈ ಥರನ ಒಂದು ಈಗ ಹಿಂಗೆ ಹೇಳ್ತಾ ಇದ್ದಾನೆ ಅಂತ ನೀವು ತಪ್ಪು ತಿಳ್ಕೊಬೇಡಿ. ಯಾಕಪ್ಪ ಅಂದ್ರೆ ಸಮಯವನ್ನು ವೇಸ್ಟ್ ಮಾಡುವಂಥ ಇದನ್ನಿಲ್ಲ. ಯಾಕಪ್ಪ ಅಂದ್ರೆ ಲಾಸ್ಟಿಗೆ ಹೇಳ್ತಕ್ಕಂಥ ಟ್ರಿಕ್ ಏನಿದೆಯಲ್ಲ ಅದು ನಿಮಗೆ ಪ್ರತಿಯೊಬ್ಬರಿಗೆ ಅಪ್ಲೈ ಆಗುವಂಥದ್ದು. ಅದಂತ ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂದರೆ ಕಂಟೆಂಟ್ ಮೇಲೆ ಬಂದ ನಂತರ ನಾವು ಯಾವ ವಿಡಿಯೋಗೆ ಸೆಟ್ಟಿಂಗನ್ನು ಹಾಕ್ತಾಯಿದ್ದೀವಲ್ಲ ಆ ವಿಡಿಯೋಗೆ ಏನು ಮಾಡ್ಬೇಕಪ್ಪ ಅಂದ್ರೆ 3 ಡಾಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಎಡಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನಾನು ಸ್ಕ್ರೀನ್ ರೆಕಾರ್ಡನ್ನು ಸೈಡಿಗೆ ಹಾಕಿದ್ದೀನಿ, ನೀವು ನೋಡ್ಕೋಬೋದು. ಅದಾದ ನಂತರ ಏನಪ್ಪ ಅಂದರೆ ಸೋಮವಾರ ಅಂತ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋದಾ ಇದ್ದೀವಿ. ಯಾಕಪ್ಪ ಅಂದರೆ ನಾನು ಪಬ್ಲಿಷ್ ಮಾಡಿದ್ದೀನಿ, ಅದಕ್ಕಾಗಿ ನಾನು ಇದನ್ನು ಡಿಸ್ಕ್ರಿಪ್ಷನ್ ಮತ್ತು ಈ ಲೊಕೇಶನ್ನ ಮತ್ತು ಇದನ್ನು ಹಾಕಿದ್ದೀನಿ. ನೀವು ಕೂಡ ಇದೇ ಥರನ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಟೈಟಲನ್ನು ಏನು ಹಾಕಿರ್ತೀವಲ್ಲ ಟೈಟಲನ್ನು ಏನಪ್ಪ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಏನು ಪರವಾಗಿಲ್ಲ. ಅದರ ನಂತರ ಲೊಕೇಶನ್ನ ಏಷ್ಯಾ ಅಂತ ಹಾಕಿ. ಏಷ್ಯಾದಲ್ಲಿ ಮಾತ್ರ ನಾವು ಏನಪ್ಪ ಅಂದ್ರೆ ತೋರಿಸಿದ್ರೆ ಚೆನ್ನಾಗಿರ್ತೈತಿ. ಯಾಕಪ್ಪ ಅಂದರೆ ಏಷ್ಯಾದಲ್ಲಿ ಜಾಸ್ತಿ ಏನಾಗಲ್ಲಪ್ಪ ಅಂದ್ರೆ ಬೇರೆ ದೇಶದಲ್ಲಿ ಯಾರು ನೋಡ್ತಾರೆ ನಮ್ಮ ಕನ್ನಡ ಚಾನಲನ್ನು ಹೇಳಿ ನೋಡೋಣ, ಯಾರೂ ನೋಡೋಲ್ಲ. ಅದಕ್ಕಾಗಿ ನಾವೇನು ಮಾಡ್ತಾಯಿದ್ದೀವಪ್ಪ ಅಂತಂದ್ರೆ ಏಷ್ಯಾನ ಹಾಕ್ತಾಯಿದ್ದೀವಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಕಮ್ಯುನಿಟಿ ಅಂತ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಕಮ್ಯುನಿಟಿ ಮೇಲೆ ಕ್ಲಿಕ್ ಮಾಡ್ತಿದ್ದ ಹಾಗೆ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಕೈತಿ. ಇಂಟರ್ಫೇಸ್ ಓಪನ್ ಆದ ನಂತರ ಏನಪ್ಪ ಅಂದರೆ ಫಸ್ಟಿಗೆ ಬರ್ತೈತಿ ಇನ್ವೈಟ್ ಎ ಕೊಲಾಬ್ರೇಟರ್ ಅಂತೇಳಿ ಬರುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ವಪ್ಪ ಅಂತಂದ್ರೆ ನಮಗೆ ಯಾರು ಜಾಸ್ತಿ ಫೇಮಸ್ ಇರ್ತಕ್ಕಂಥವ್ರನ್ನ ನಾವೇನಾದರೂ ಇದರಲ್ಲಿ ಅವರ ಒಂದು ಯೂಟ್ಯೂಬ್ ಚಾನಲ್ ಜೊತೆ ನಮ್ಮ ಯೂಟ್ಯೂಬ್ ಚಾನಲ್ಲು ಕೂಡ ರನ್ ಆಲಿ ಅನ್ನೋರು ಏನಾದರೂ ಇದ್ದರೆ ಅದಕ್ಕಾಗಿ ನಾವೇನು ಮಾಡ್ಬೋದಪ್ಪ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಆದರೆ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಇದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ. ಯಾರೂ ಏನಪ್ಪ ಅಂದರೆ ಇದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ನಾನು ಒಂದು 5 ರಿಂದ 6 ವಿಡಿಯೋಗಳಿಗೆ ಏನು ಮಾಡಿದ್ದೀನಪ್ಪ ಅಂದರೆ ಈ ಥರನಾಗಿ ವಿಡಿಯೋನ ಮಾಡಿ ಹಾಕಿದ್ದೀನಿ, ಆದರೆ ಏನೂ ಮಾಡಲಿಲ್ಲ. ಅದಂತ ನಾವು ಕಮೆಂಟ್ಸ್ ಅಂತ ಇದೆಯಲ್ಲ ಕಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಾ ಯಾವ ಸೆಟ್ಟಿಂಗನ್ನು ಆನ್ ಮಾಡಿಟ್ಟಿದ್ದೀನಿ ನಿಮಗೆ ಫಸ್ಟಿಗೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಕಮೆಂಟ್ಸ್ ಅಂತ ಫಸ್ಟ್ ಇದನ್ನಿದೆಯಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ನನ್ ಅಂತ ಹಾಕಿದ್ದೀನಿ. ನನ್ ಅಂತ ಹಾಕಿದ ಏನಪ್ಪ ಅಂದ್ರೆ ಪ್ರತಿಯೊಂದು ಇದನ್ನು ಏನಪ್ಪ ಅಂದ್ರೆ ನನಗೆ ಇದನ್ನು ಬರಲಿ, ಯಾವುದೇ ರೀತಿಯಾದ ರಿಸ್ಟ್ರಿಕ್ಷನ್ ಇರಬಾರ್ದು ಅನ್ನುವಂಥದ್ದು. ಇಲ್ಲಿ ಬೇಸಿಕ್ ಅಂತ ಬರ್ತೈತಿ, ಸ್ಟ್ರಿಕ್ ಅಂತ ಬರುತ್ತೆ ಮತ್ತು
ಹೋಲ್ಡ್ ಆಲ್ ಕಮೆಂಟ್ಸ್ ಅಂತಲೂ ಕೂಡ ಬರ್ತೈತಿ. ನಾವು ಹೋಲ್ಡ್ ಆಲ್ ಕಮೆಂಟ್ಸ್ ಅಂತ ಏನು ಅಂತ ಕೊಡುವಂಥ ಅವಶ್ಯಕತೆ ಇಲ್ಲ, ನನ್ ಅಂತ ಹಾಕಿದರೆ ಪರವಾಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಏನು ಬರುತ್ತಪ್ಪ ಅಂತಂದ್ರೆ ಹೂ ಕ್ಯಾನ್ ಕಮೆಂಟ್ಸ್ ಅಂತೇಳಿ. ಕಮೆಂಟ್ಸ ಎಷ್ಟು ದಿನಗಳ ಒಳಗೆ ನಿಮಗೆ ಬೇಕು ಅನ್ನೋದ್ರ ಕುರಿತಾಗಿ ಇಲ್ಲೈತಿ. ಅದಕ್ಕಾಗಿ ನಾವು ಎನಿ ಒನ್ ಅಂತ ಹಾಕಿದರೆ ಚೆನ್ನಾಗಿರುತ್ತೆ. ಯಾಕಪ್ಪ ಅಂತಂದ್ರೆ ಸಬ್ಸ್ಕ್ರೈಬರ್ ಆ್ಯಂಡ್ ಮೆಂಬರ್ಸ್ ಅಂತ ಇದೆಯಲ್ಲ, ಇದನ್ನು ಹಾಕೋದ್ರಿಂದ ಏನಪ್ಪ ಅಂತಂದ್ರೆ ನಮಗೆ ಯಾರೋ ನೋಡಿದರೂ ಕೂಡ ಏನಪ್ಪ ಅಂದ್ರೆ ಸಬ್ಸ್ಕ್ರೈಬರ್ ಮಾಡ್ಕೋಬೇಕು. ಅದಾದ ನಂತರ ನಾವು ನಮಗೆ ಕಮೆಂಟ್ಸ್ ಮಾಡ್ಬೇಕು. ಆ ಥರ ನಾವು ಏನಾದರೂ ಹಾಕಿದ್ದೀವಪ್ಪ ಅಂತಂದ್ರೆ ಜಾಸ್ತಿ ಸಬ್ಸ್ಕ್ರೈಬರ್ ಹಾಕಾರ ಅಂತ ಏನಪ್ಪ ಅಂದರೆ ಯೂಟ್ಯೂಬರ್ದ ಒಂದು ಮಾತು. ಯಾಕಪ್ಪ ಅಂದ್ರೆ ಅವರು ಜಾಸ್ತಿ ಇದನ್ನ ಇರ್ತಕ್ಕಂಥ ಪಾಪ್ಯುಲರ್ ಇರ್ತಕ್ಕಂಥವ್ರು. ಯಾಕಪ್ಪ ಅಂದ್ರೆ ನಾವು ಪಾಪ್ಯುಲರ್ ಇಲ್ಲ. ಯಾಕಪ್ಪ ಅಂದ್ರೆ ಈಗ ತಾನೇ ನಾವು ಏನು ಮಾಡ್ತೀವಪ್ಪ ಅಂದ್ರೆ ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್ ಅನ್ನೋದಂಥ ದುನಿಯಾದಲ್ಲಿ ಏನಪ್ಪ ಅಂದ್ರೆ ಕಾಲಿಟ್ಟಿವಿ. ಅದಕ್ಕಾಗಿ ನಾವೇನು ಮಾಡ್ತಾಯಿದ್ದೀವಪ್ಪ ಅಂದ್ರೆ ಇದು ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ ಇಡುವಂಥ ಅವಶ್ಯಕತೆ ಇಲ್ಲ. ಅದನ್ನು ನೀವೇನಾದರೂ ಇಟ್ರಪ್ಪ ಅಂದರೆ ನಿಮ್ಮ ವಿಡಿಯೋನ ಸ್ಕಿಪ್ ಮಾಡ್ತಾರೆ ಹೊರತು ಯಾರು ನೋಡಿ ಕಮೆಂಟ್ಸ್ ಹಾಕೋವಂಥ ವ್ಯವಸ್ಥೆ ಮಾಡೋದಿಲ್ಲ. ಯಾಕಪ್ಪ ಜಾಸ್ತಿ ಯಾರು ಕಮೆಂಟ್ಸ್ ಬರ್ತಿರ್ತಾವೋ ಅವ್ರು ಮಾಡ್ಬೋದು. ಅದಂದರೆ ಇಷ್ಟು ಮಾಡಿಬಿಟ್ಟು ನೀವೇನು ಮಾಡ್ಬೇಕಪ್ಪ ಅಂದರೆ ಬ್ಯಾಕ್ ಬಂದುಬಿಡ್ಬೇಕು. ಬ್ಯಾಕ್ ಬಂದುಬಿಟ್ಟು ಸೇವ್ ಮಾಡಬೇಕು. ಸೇವ್ ಮಾಡಿದರೆ ಸಾಕು. ಏನಪ್ಪ ಅಂದರೆ ವಿಡಿಯೋ ವೈರಲ್ ಆಗೇ ಆಕತಿ. ಏನಪ್ಪ ಅಂದ್ರೆ ನೀವು ಮಾಡುವಂಥ ಒಂದು ಸಮಯ ಮತ್ತು ಏನಾಗಿರ್ಬೇಕಪ್ಪ ಅಂದ್ರೆ ಯಾವ ಸಮಯದಲ್ಲಿ ನಿಮ್ಮ ಆಡಿಯನ್ಸ್ ಜಾಸ್ತಿ ಇರ್ತಾರೆ ಅನ್ನೋದ್ರ ಕುರಿತಾಗಿ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಇದನ್ನು ಮಾಡಬೇಕು. ಥ್ಯಾಂಕ್ ಯು.